ಕಾರ್ಮಿಕ ಮತ್ತು ರೈತ ಕೂಲಿಕಾರರ ಸಂಘಟನೆಯ ಭಾಗವಾಗಿ 1982ನೇ ಇಸ್ವಿಯಲ್ಲಿ ಸಾರ್ವತ್ರಿಕ ಮುಷ್ಕರ ನಡೆಯಿತು. ಆ ಮುಷ್ಕರ ಸಂದರ್ಭದಲ್ಲಿ ಹುತಾತ್ಮರಾದಂತಹ ಕೃಷಿ ಕೂಲಿಕಾರರ ನೆನಪಿನ ಅಂಗವಾಗಿ ಜನವರಿ 19ನೇ ತಾರೀಕಿಗೆ ಈ ದಿನ ಒಂದು ಆನ್ಲೈನ್ ಬಹಿರಂಗ ಸಭೆಯನ್ನು ಮಾಡ್ತಿದ್ರೆ ಕರ್ನಾಟಕ ಪ್ರಾಂತ ರೈತ ಸಂಘಟನೆ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಟನೆ, ಕರ್ನಾಟಕ ಟ್ರೇಡ್ ಯೂನಿಯನ್ CITU ರಾಜ್ಯ ಮಟ್ಟದ ಸಂಘಟನೆಗಳು ಸೇರಿಕೊಂಡಂತೆ ಈ ದಿನ ಬಹಿರಂಗ ಸಭೆ ನಡೆದಿದೆ. ಈ ಬಹಿರಂಗ ಸಭೆಗೆ ತಮ್ಮೆಲ್ಲರಿಗೂ ನಾನು ಮೂರು ಸಂಘಟನೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ, ಮೊದಲನೇದಾಗಿ ಕರ್ನಾಟಕ ಪ್ರಾಂತ ರೈತ ಕೃಷಿ ಕೂಲಿಕಾರ ಸಂಘದ ಪ್ರಧಾನ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ನಿತ್ಯಾನಂದ ಸ್ವಾಮಿ ಅವರನ್ನು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಕಾರ್ಮಿಕ ಸಂಗಾತಿಗಳೇ, ರೈತ ಮತ್ತು ಕೃಷಿ ಕೂಲಿಕಾರ ಬಂಧುಗಳೇ, ಇವತ್ತು ಈಗಾಗಲೇ ಹೇಳಿದಾಗೆ ದೇಶಾದ್ಯಂತ ರೈತ ಕಾರ್ಮಿಕರ ಸೌಹಾರ್ದತೆಯ ದಿನವಾಗಿ ಆಚರಿಸಲಾಗುತ್ತದೆ. ಸರಿಯಾಗಿ 40 ವರ್ಷಗಳ ಹಿಂದೆ ನಡೆದಂತ ಒಂದು ಘಟನೆಯನ್ನು ಇಲ್ಲಿ ನಾವು ಸ್ಮರಿಸಬೇಕಾಗಿದೆ. ಅಂದು ಸ್ವತಂತ್ರ ಭಾರತದ ಚರಿತ್ರೆಯಲ್ಲಿ ರಕ್ತಾಕ್ಷರಗಳಲ್ಲಿ ಬರೆಯಲ್ಪಟ್ಟಂತ ದಿನ ಇದು. ಅದು ನಮ್ಮ ದೇಶದ ಚರಿತ್ರೆಯಲ್ಲಿ ಮೊತ್ತ ಮೊದಲ ಸಾರ್ವತ್ರಿಕ ಮುಷ್ಕರ ಯಶಸ್ವಿಯಾಗಿ ನೆರವೇರಿಸಲ್ಪಟ್ಟಂತ ದಿನ. ಅಂದು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಮೊತ್ತ ಮೊದಲ ಒಂದು ಸಾರ್ವತ್ರಿಕ ಮುಷ್ಕರ ನಡೆಯಿತು. ಇಂಥ ಒಂದು ಮುಷ್ಕರ ಅದಕ್ಕೂ ಮೊದಲು ನಡೆದಿರಲಿಲ್ಲ. ಮುಖ್ಯವಾಗಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಮುತುವರ್ಜಿಯ ಮೇರೆಗೆ ಅಂದಿನ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಈ ಮುಷ್ಕರವನ್ನು ಸಂಘಟಿಸಲಾಗಿತ್ತು. ಮತ್ತು ಈ ಮುಷ್ಕರದಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಸುಮಾರು 10 ಜನ ಪ್ರತಿಭಟನಾಕಾರರು ಪೊಲೀಸರ ಗುಂಡಿಗೆ ಬಲಿಯಾಗಿ ಹುತಾತ್ಮರಾದಂತಹ ದಿನ. ಅಂದು ಉತ್ತರ ಪ್ರದೇಶದ ಬನಾರಸ್ನಲ್ಲಿ ಒಂದು ದೊಡ್ಡ ಮೆರವಣಿಗೆ ರ್ಯಾಲಿಯೊಂದನ್ನು ಸಂಘಟಿಸಲಾಗಿತ್ತು. ಆ ರ್ಯಾಲಿಯಲ್ಲಿ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದರು ಮತ್ತು ಅವರ ಜೊತೆಯಲ್ಲಿ ರೈತರು, ಕೃಷಿ ಕೂಲಿಕಾರರು ಮತ್ತು ವಿದ್ಯಾರ್ಥಿಗಳು ಸಹ ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಅದೊಂದು ಚರಿತ್ರಾರ್ಹವಾದ ಜಂಟಿ ಹೋರಾಟವಾಗಿ ಪರಿಣಮಿಸಿತು. ಆ ಒಂದು ಮುಷ್ಕರದ ಅಂಗವಾಗಿ ಏರ್ಪಡಿಸಿರ್ತಕ್ಕಂಥ ರ್ಯಾಲಿಯ ನೇತೃತ್ವವನ್ನು ರೈತ ಮುಖಂಡರಾದಂಥ ಬೋಲಾ ಪಾಸ್ವಾನ್ ಅಂತವರು ನೇತೃತ್ವ ವಹಿಸಿಕೊಂಡಿದ್ರು. ಮೆರವಣಿಗೆ ಶಾಂತ ರೀತಿಯಿಂದ ನಡೀತಾ ಇತ್ತು.
ರೈತರಿಂದ ಯಾವುದೇ ಪ್ರಚೋದನೆ ಇರಲಿಲ್ಲ. ಕಾರ್ಮಿಕರು ಕೂಡ ಅತ್ಯಂತ ಶಾಂತ ರೀತಿಯಿಂದ ಆ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ರು. ಆದರೆ ಅಂದಿನ ಕಾಂಗ್ರೆಸ್ ಸರ್ಕಾರ ಈ ಒಂದು ಚಳವಳಿಯನ್ನು ಹತ್ತಿಕ್ಕಬೇಕು ಅಂತೇಳಿ ಉದ್ದೇಶದಿಂದ ಪೊಲೀಸರನ್ನು ಛೂ ಬಿಟ್ಟು ಆ ಮೆರವಣಿಗೆಯ ಮೇಲೆ ಗೋಲಿಬಾರ್ ನಡೆಸಿದರು. ಅದರ ಪರಿಣಾಮವಾಗಿ ಆ ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ಬೋಲಾ ಪಾಸ್ವಾನ್ ರವರು ಸ್ಥಳದಲ್ಲೇ ಅವರ ಆಹುತಿಯಾದರು, ಹುತಾತ್ಮರಾದರು. ಆದರೆ ಚಳವಳಿ ನಿಲ್ಲಲಿಲ್ಲ, ಜನ ಚದುರಲಿಲ್ಲ. ಆ ಒಂದು ನಾಯಕತ್ವದ ಕೊರತೆ ಉಂಟಾದಾಗ ಅದೇ ಬೋಲಾ ಪಾಸ್ವಾನ್ ರವರ ಕಿರಿಯ ಸಹೋದರ SFIನ ಒಬ್ಬ ಸಕ್ರಿಯ ಕಾರ್ಯಕರ್ತ, ಅವರು ಬಹಳ ಧೈರ್ಯವನ್ನು ತೋರಿಸಿ ಆ ಹೋರಾಟದ ನೇತೃತ್ವ ವಹಿಸಲಿಕ್ಕೆ ಅವರು ಮುಂದೆ ಬಂದರು. ಪೊಲೀಸರು ಅವರನ್ನು ಸಹ ಗುಂಡಿಕ್ಕಿ ಸಾಯಿಸಿದರು. ಈ ರೀತಿ ದೇಶದ ಹಲವು ಭಾಗಗಳಲ್ಲಿ ಪೊಲೀಸ್ ದೌರ್ಜನ್ಯ ನಡೆಯಿತು. ಇಂತಹ ಒಂದು ಸಾರ್ವತ್ರಿಕ ಮುಷ್ಕರವನ್ನು ನಾಡಿನ ಜನ, ದೇಶದ ಜನ ನೋಡಿರಲಿಲ್ಲ. ಅತ್ಯಂತ ಶಾಂತ ರೀತಿಯಿಂದ ಅವರು ಪ್ರತಿಭಟಿಸುತ್ತಿದ್ದಾಗ ಅವರ ಮೇಲೆ ಏಕಾಏಕಿಯಾಗಿ ಈ ದಾಳಿ ನಡೆಯಿತು. ಯಾವುದೇ ಮುನ್ಸೂಚನೆ ನೀಡದೆ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ಕಾರ್ಮಿಕರ ಮೇಲೆ, ರೈತರ ಮೇಲೆ, ಕೃಷಿ ಕೂಲಿಕಾರರ ಮೇಲೆ ಹಾಗೂ ವಿದ್ಯಾರ್ಥಿ ಸಮುದಾಯದ ಮೇಲೆ ಸಹ ಅತ್ಯಂತ ಕ್ರೂರವಾದ ಗೋಲಿಬಾರ್ ನಡೆಸಿ ಹಲವಾರು ಜನರನ್ನು ಸಾಯಿಸಿದರು. ಅನೇಕ ಜನರು, ನೂರಾರು ಜನರು ಗಾಯಗೊಂಡರು ಕೂಡ. ಇಂಥದ್ದೇ ಒಂದು ಘಟನೆ ಅದೇ ದಿನ ನಮ್ಮ ಪಕ್ಕದ ತಮಿಳುನಾಡಿನಲ್ಲಿ ನಡೆಯಿತು. ತಮಿಳುನಾಡಿನಲ್ಲಿ ಆಗ ಕಾಂಗ್ರೆಸ್ ಜೊತೆಯಲ್ಲಿದ್ದಂತಹ MGR ನೇತೃತ್ವದ AIADMK ಸರ್ಕಾರ ಅಧಿಕಾರದಲ್ಲಿತ್ತು. ಅಲ್ಲಿ ಕೂಡ ಚಳವಳಿ ಎಲ್ಲ ಜಿಲ್ಲಾ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಯಶಸ್ವಿಯಾಗಿ ನಡೀತಾ ಇತ್ತು. ಅಲ್ಲಿಯ ಕೃಷಿ ಕೂಲಿಕಾರರ ಸಂಘ ಕಾರ್ಮಿಕರ ಈ ಮುಷ್ಕರಕ್ಕೆ ಸಂಪೂರ್ಣ ಬೆಂಬಲ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದರು. ಅವರ ತೀರ್ಮಾನದ ಪ್ರಯುಕ್ತ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ಈ ಮುಷ್ಕರ ಯಶಸ್ವಿಯಾಯಿತು. ಆದರೆ ಸರ್ಕಾರದ ಕ್ರೌರ್ಯ ಇಷ್ಟೊಂದು ತೀವ್ರವಾಗಿತ್ತು. ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಕೂಡ AIADMK ಸರ್ಕಾರದ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಗೋಲಿಬಾರ್ ಮಾಡಿದರು. ಮತ್ತಲ್ಲಿ ಕನಿಷ್ಠ 3 ಜನ ಕೃಷಿ ಕೂಲಿಕಾರರು ಸಾವನ್ನಪ್ಪಿದರು. ಅವರು ನಾಗಪಟ್ಟಣಂ ಜಿಲ್ಲೆಯವರು. ಅವರಲ್ಲಿ 2 ನಮ್ಮ ಕೃಷಿ ಕೂಲಿಕಾರ ಸಂಘಕ್ಕೆ ಸೇರಿದವರು, ಅಂದರೆ ಆಲ್ ಇಂಡಿಯಾ ಅಗ್ರಿಕಲ್ಚರ್ ವರ್ಕರ್ಸ್ ಯೂನಿಯನ್ ಸದಸ್ಯರು. 3ನೇವರು
CPI ಜೊತೆಯಲ್ಲಿರುವ PKMU ಸಂಘಟನೆಯ ಸದಸ್ಯ. 3 ಜನ ಆ ದಾಳಿಯಲ್ಲಿ ಅಸುನೀಗಿದ್ರು. ಆದರೂ ಕೂಡ ಚಳವಳಿ ಬೇರೆ ಬೇರೆ ರೀತಿಯಲ್ಲಿ ಮುಂದುವರಿಯಿತು. ಮುಖ್ಯವಾಗಿ ಸಾವನ್ನಪ್ಪಿದ ಆ 3 ಕುಟುಂಬಗಳ ಜನರಿಗೆ ಸಹಾಯವನ್ನು ಸಂಗ್ರಹಿಸಲಿಕ್ಕಾಗಿ ಅಲ್ಲಿ ತೀರ್ಮಾನ ಮಾಡಲಾಯಿತು ಮತ್ತು ಕೆಲವೇ ದಿನಗಳಲ್ಲಿ ಅಲ್ಲಿ ಸಾವಿರಾರು ರೂಪಾಯಿಗಳನ್ನು ಸಂಗ್ರಹ ಮಾಡಿ ಅವರಿಗೆ ಕೊಡಲಾಯಿತು. ಹಾಗೆ ಆ ಹಳ್ಳಿಯಲ್ಲಿ ಹುತಾತ್ಮರ ಸ್ಮರಣಾರ್ಥ ಒಂದು ಹುತಾತ್ಮರ ಸ್ತಂಭವನ್ನು ಅಲ್ಲಿ ಅವರು ನಿರ್ಮಾಣ ಮಾಡಿದರು. ಮತ್ತೆ ಸಮ್ಮೇಳನದಲ್ಲಿ CITU ಸಮ್ಮೇಳನದಲ್ಲಿ ಒಂದು ತೀರ್ಮಾನವನ್ನು ಕೂಡ ಮಾಡಿದರು. CITU ಸಮ್ಮೇಳನದಲ್ಲಿ ಅಂದಿನ ನಮ್ಮ ನೆಚ್ಚಿನ ನಾಯಕರಾದಂಥ ಕಾಮ್ರೇಡ್ BTR ಅವರು ಭಾಗವಹಿಸಿದ್ರು. ಅವರು ತುಂಬಾ ಈ ಘಟನೆಯಿಂದ ಬಹಳಷ್ಟು ಆವೇಶಭರಿತರಾಗಿ ಅವರು ಮಾತನಾಡಿದರು ಮತ್ತು ಇದೇ ನಮಗೆ ಮುಂದಿನ ದಾರಿ ಅಂತ ಹೇಳಿದರು. ಎಲ್ಲಿಯವರೆಗೆ ಈ ದೇಶದ ಕಾರ್ಮಿಕರು ರೈತರನ್ನು ಕೂಲಿಕಾರರನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗುವುದಿಲ್ವೋ ಅಲ್ಲಿವರೆಗೆ CITU ಅಡಿಯಲ್ಲಿ ಸಂಘಟಿತರಾಗಿರುವ ಕಾರ್ಮಿಕರ ಉದ್ದೇಶವನ್ನು ನೆರವೇರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ರೈತರಿಗೆ ಮತ್ತು ಕೃಷಿ ಕೂಲಿಕಾರರಿಗೆ ಕಾರ್ಮಿಕ ವರ್ಗದವರು ಅಗತ್ಯ ಸಹಾಯ ನೆರವು ಕೊಡಬೇಕು ಅಂತೇಳಿ ಅವರು ಘೋಷಣೆ ಮಾಡಿದರು. ಆ ಘೋಷಣೆಗೆ ತಕ್ಕಂತೆ ಮುಂದಿನ ದಿನಗಳಲ್ಲಿ ಅಲ್ಲಿಯ CITU ತಮ್ಮ ಸಮ್ಮೇಳನದಲ್ಲಿ ಅವರು ತೀರ್ಮಾನ ಮಾಡಿ ಪ್ರತಿ ವರ್ಷ ತಲಾ ₹1 ಹಣ ಸಂಗ್ರಹ ಮಾಡಿ ಅದನ್ನು ಕಾರ್ಷಿಕ ರಂಗಕ್ಕೆ ಕೊಡಬೇಕು ಅಂತೇಳಿ ಅಲ್ಲಿ ತೀರ್ಮಾನ ಮಾಡಲಾಯಿತು. ಮತ್ತು ಸಂಗ್ರಹ ಮಾಡಿದ ಹಣವನ್ನು ಅಂದಿನಿಂದ ಇಲ್ಲಿಯವರೆಗೆ ಅವರು ಕೃಷಿ ಕೂಲಿಕರ ಸಂಘಕ್ಕೆ ಆ ನೆರವನ್ನು ಈಗ ಕೊಡ್ತಾ ಬಂದಿದ್ದಾರೆ. ನಮಗೆ ಎಲ್ರಿಗೂ ಕೂಡ ಗೊತ್ತಿರುವ ವಿಷಯ, ರೈತರ ಕೃಷಿ ಕೂಲಿಕಾರರ ಸಖ್ಯತೆ ಕಾರ್ಮಿಕರೊಂದಿಗೆ ನಮ್ಮ ಗುರಿ ಸಾಧನೆಗೆ ಅತಿ ಅಗತ್ಯವಾದ ಈ ರೈತ ಕಾರ್ಮಿಕರ ಸಖ್ಯತೆ ಎಂಬುದು ಜನತಾ ಪ್ರಜಾಪ್ರಭುತ್ವ ರಂಗದ ಒಂದು ತಿರುಳು ಆಗಿದೆ ಮತ್ತು ತಳಹದಿಯನ್ನು ಕೂಡ ಆಗಿದೆ ಎನ್ನುವುದನ್ನು ನಮ್ಮ ಪಕ್ಷದ ಸಂವಿಧಾನದಲ್ಲಿ ಹೇಳಲಾಗಿದೆ. ನಾವು ಈ ವಿಷಯದಲ್ಲಿ ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದೇವೆ. ಈ ಒಂದು ಕರ್ತವ್ಯವನ್ನು ನಾವು ಸ್ವಲ್ಪ ಮಟ್ಟಿಗೆ ಕಡೆಗಣಿಸಿದಂತಾಗಿತ್ತು. ಆದರೆ ಆಗಾಗ ನಡೀತಾ ಇದ್ದಂತ ಸಮ್ಮೇಳನಗಳಲ್ಲಿ ಇದರ ಪ್ರಸ್ತಾಪವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಮಾತ್ರ ಅಲ್ಲ, ಇತ್ತೀಚೆಗೆ ನಮ್ಮ ಅನುಭವ ಯಾವ ಕೆಲವು ಪ್ರಮುಖ ಬೇಡಿಕೆಗಳಿಗಾಗಿ ಕೇಂದ್ರದ ಮೋದಿ ಸರ್ಕಾರ ಜಾರಿಗೆ ತಂದಿರುವ ಕೆಲವು ಕೃಷಿಕ ವಿರೋಧಿ ಕಾಯ್ದೆಗಳ ವಾಪಸ್ಸಾತಿಗೆ ನಡೆದಂತ ಚಾರಿತ್ರಿಕ ಹೋರಾಟ. ಈ ಹೋರಾಟದಲ್ಲಿ ರೈತರು ಮಾತ್ರ ಅಲ್ಲ, ರೈತರೊಂದಿಗೆ ಭುಜಕ್ಕೆ ಭುಜ ಕೊಟ್ಟು ಭಾಗವಹಿಸಿದ್ದು ಕಾರ್ಮಿಕರ ಜೊತೆಯಲ್ಲಿ ರೈತರು ಮತ್ತು ಕೃಷಿ ಕೂಲಿಕಾರ. ರೈತರ ಬೆಂಬಲ ಕೃಷಿ ಕೂಲಿಕಾರ ಅಥವಾ
ಕಾರ್ಮಿಕರಿಂದ ಪಡೆಯಲಿಕ್ಕೆ ಸಾಧ್ಯವಾಗದೇ ಹೋಗಿದ್ರೆ ರೈತರ ಈ ಚಳವಳಿ ಯಶಸ್ವಿ ಆಗ್ತಿರ್ಲಿಲ್ಲ. ರೈತರ ಚಳವಳಿ ಯಶಸ್ವಿ ಆಗ್ಲಿಕ್ಕೆ ಮುಖ್ಯ ಒಂದು ಕಾರಣ ಈ ಸಂದರ್ಭದಲ್ಲಿ ನಮ್ಮ ದೇಶದ ಕಾರ್ಮಿಕ ವರ್ಗ ನೀಡಿದ ಸಹಕಾರ, ಬೆಂಬಲ. ಅದರಿಂದ ಈ ಚಳವಳಿ ಒಂದು ವರ್ಷಗಟ್ಟಲೆ ನಡಲಿಕ್ಕೆ ಸಾಧ್ಯವಾಯಿತು. ಅದನ್ನು ಅತ್ಯಂತ ಶಾಂತ ರೀತಿಯಿಂದ ಕೂಡ ನಡೆಸಲಿಕ್ಕೆ ಸಾಧ್ಯವಾಯಿತು. ಅದರಿಂದ ಮೋದಿ ಸರ್ಕಾರವನ್ನು ಮಣಿಸಲಿಕ್ಕೂ ಕೂಡ ಸಾಧ್ಯವಾಯಿತು. ಯಾವುದೇ ಒಂದು ಹೋರಾಟ ಸಂಬಂಧಪಟ್ಟಂತ ವರ್ಗ ಸಂಘಟನೆಗಳು ಒಟ್ಟಾಗಿ ಹೋರಾಟ ನಡೆಸದೇ ಹೋದರೆ ನಾವು ಯಶಸ್ವಿ ಆಗೋದಿಲ್ಲ. ಜಗತ್ತಿನ ಬೇರೆ ದೇಶಗಳ ಚರಿತ್ರೆಯಲ್ಲಿ ಕೂಡ ನಾವು ಅದನ್ನು ಕಂಡಿದ್ದೇವೆ. ನಮ್ಮದೇ ಆದಂತ ದೇಶದಲ್ಲಿ ನಡೆದಂತ ಈ ಅಭೂತಪೂರ್ವ ಚಳವಳಿಯಲ್ಲಿ ಏನು ಕಾರ್ಮಿಕ ವರ್ಗ ರೈತರಿಗೆ ಬೆಂಬಲ ನೀಡಲಿಕ್ಕೆ ಮುಂದೆ ಬಂದದ್ದು ಇದೊಂದು ಅದ್ವಿತೀಯವಾದಂತ ಬೆಳವಣಿಗೆ. ಹಿಂದೆಲ್ಲ ನಾವು ನೋಡ್ತಾ ಇದ್ದದ್ದು ಕಾರ್ಮಿಕರು ಹೋರಾಟ ಮಾಡ್ತಿರುವಾಗ ರೈತರು ಅದಕ್ಕೆ ಬೆಂಬಲ ಕೊಡ್ತಿರ್ಲಿಲ್ಲ, ಅವರು ಪ್ರತ್ಯೇಕ ಉಳಿತಿದ್ರು. ಅಥವಾ ರೈತರು ಹೋರಾಟ ಮಾಡುವಾಗ ಕಾರ್ಮಿಕರು ಪ್ರತ್ಯೇಕವಾಗಿ ಇರ್ತಿದ್ರು. ಆದರೆ ದೆಹಲಿ ಗಡಿಯಲ್ಲಿ ನಡೆದಂತ ಈ ಒಂದು ವರ್ಷದ ಚಾರಿತ್ರಿಕ ಹೋರಾಟ, ಇದರಲ್ಲಿ ಕಾರ್ಮಿಕರು ಪಾಲ್ಗೊಂಡದ್ದು, ಹಗಲು ರಾತ್ರಿ ರೈತರ ಜೊತೆಯಲ್ಲಿ ಇದ್ದದ್ದು, ಇದು ಆ ಹೋರಾಟದ ಗೆಲುವಿಗೆ ಕಾರಣ. ಇಲ್ಲದೆ ಹೋಗಿದ್ರೆ ರೈತರು ತಮ್ಮ ಹೋರಾಟವನ್ನು ಮುಂದುವರಿಸಲಿಕ್ಕೆ ಸಾಧ್ಯವಾಗದೆ ಅವರು ವಾಪಸ್ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಆದರೆ ಹಾಗಾಗಲಿಲ್ಲ. ಇವತ್ತು ರೈತರು ಅಲ್ಲಿ ಒಂದು ಯಶಸ್ವಿ ಹೋರಾಟವನ್ನು ಮುಕ್ತಾಯಗೊಳಿಸಿ ನಮಗೆ ಎಲ್ಲರಿಗೂ ಕೂಡ ಅನ್ವಯವಾಗುವ ಒಂದು ಅನುಭವವನ್ನು ಕೊಟ್ಟಿದ್ದಾರೆ. ಅದರಿಂದ ರೈತ ಮತ್ತು ಕಾರ್ಮಿಕರ ಸಖ್ಯತೆ ಇದು ಈ ವರ್ಗ ಹೋರಾಟದಲ್ಲಿ ಅತಿ ಪ್ರಮುಖವಾದದ್ದು ಅನ್ನೋದನ್ನು ನಮಗೆ, ನಮ್ಮ ಕಾರ್ಯಕರ್ತರಿಗೆ ತಿಳಿಸಲಿಕ್ಕೆ, ಅವರಿಗೆ ಮನದಟ್ಟು ಮಾಡಲಿಕ್ಕೆ ಸಾಧ್ಯ ಆಗಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತಿನ ದಿನಾಚರಣೆ ನಮಗೆ ಸ್ಫೂರ್ತಿದಾಯಕವಾಗಿ ಇರಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ನಾನು ಮುಕ್ತಾಯಗೊಳಿಸ್ತೇನೆ.